ನಮಸ್ಕಾರ ಮಹಾಜನಗಳೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂದ್ರೆ ನಿಮ್ಗೆ thumbnail ನೋಡಿದ ತಕ್ಷಣ ಗೊತ್ತಾಗಿರ್ಬೋದು. ಏನು ಇಲ್ಲ, ಒಂದು ಸಂತಸದ ಸುದ್ದಿಯನ್ನ ಹಂಚ್ಕೋಬೇಕಂತ ಅನ್ಕೊಂಡಿದ್ದೀನಿ. ಏನು ಅಂದ್ರೆ ಗೂಗಲ್ ಇಂದ ನನಗೊಂದು ಅಂಚೆ ಬಂದಿದೆ. ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇದುವರೆಗೆ ನಾನು 1.5 ವರ್ಷ ಆಯ್ತು. ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನೋಡಿ. ಹಾಗೆ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಬೇಸಿಕ್ ಏನಾದ್ರು ಯೂಟ್ಯೂಬರ್ ಇದ್ದವರಿಗೆ ತುಂಬಾನೇ ಕಷ್ಟನೇ ಆಗುತ್ತೆ. ಮಾನಿಟೈಸೇಷನ್ ಆಗುವವರೆಗೂ ಆದ್ಮೇಲೆ ಪರವಾಗಿಲ್ಲ, ಆಗೋ ತನಕ ಕಷ್ಟಕರ ಆಗಿರುತ್ತೆ. ನನಗೆ ಏನ್ ಮೇಲ್ ಬಂದಿದೆ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ವೆರಿಫಿಕೇಶನ್ ಅಂದ್ರೆ ಮಾನಿಟೈಸೇಷನ್ ಕ್ರೈಟೇರಿಯಾ 1000 ಸಬ್ಸ್ಕ್ರೈಬರ್ 4,000 ಗಂಟೆ ವಾಚ್ ಆದ್ಮೇಲೆ ಕ್ರೈಟೇರಿಯಾ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಾವು ರಿವ್ಯೂ ಕೊಡಬೇಕು. ರಿವ್ಯೂ ಕೊಟ್ಟಾದ್ಮೇಲೆ ಅವರೆಲ್ಲ ಚೆಕ್ ಮಾಡಿ ಕಾಪಿರೈಟ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ನೆಕ್ಸ್ಟ್ ಮಾನಿಟೈಸೇಷನ್ ಇದನ್ನ ಎನೇಬಲ್ ಮಾಡಾಕ್ತಾರೆ. ಅದ್ರ ನಂತರ ನಾವು ID ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ID ವೆರಿಫಿಕೇಶನ್ ಅಂದ್ರೆ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡನ್ನ ಸಬ್ಮಿಟ್ ಮಾಡೋದಾಯ್ತು. ಸೊ ಅದ್ರ ನಂತರ ಸಿಗೋದೆ ಪಿನ್ ವೆರಿಫಿಕೇಶನ್. ನಾನು ಏನೋ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಿಗೆ ಕೊಟ್ಟಿರ್ತೀನಲ್ಲ ಆ ಅಡ್ರೆಸ್ಸಿಗೆ ಬಂದಿರುತ್ತೆ. ಇದು ಪಡಿಬೇಕಂದ್ರೆ ತುಂಬಾ ಕಷ್ಟಕರ, ಬೇಸಿಕ್ ಯೂಟ್ಯೂಬರ್ಸಿಗೆ ಕಷ್ಟಕರ. ಯಾಕಂದ್ರೆ ಯೂಟ್ಯೂಬಲ್ಲಿ ನನಗೆ ಅನುಭವ ಇದೆ. ಯೂಟ್ಯೂಬ್ ಎಲ್ಲರಿಗೂ ಕಷ್ಟನೇ, ಸ್ಟಾರ್ಟಿಂಗ್ ಎಲ್ಲರಿಗೂ ಕಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ನಾನು ಕಷ್ಟಪಟ್ಟೆ ಬಂದಿರೋದು, ಕಷ್ಟಪಟ್ಟೆ ಒಂದು ಹಂತಕ್ಕೆ ಬಂದಿರೋದು. ಯಾವುದೇ ಕೆಲಸ ಆದ್ರೂ ಅದಕ್ಕೊಂದು ಶ್ರಮ ಅಂತಕ್ಕಂಥದ್ದು ಇರುತ್ತೆ, ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಸೊ ಇದನ್ನ ಪಡಿಬೇಕಂದ್ರೆ ತುಂಬಾ ಶ್ರಮ ವಹಿಸಿದ್ದೀನಿ. ಇದೇ ನನ್ನ ಮಾಯ ಹೇಳ್ತಾ ಇಲ್ಲ, ಒಂದು ಒಳ್ಳೆ ಅನುಭವ ಇಟ್ಕೊಂಡು ಹೇಳ್ತಾ ಇರೋದು. ಇಷ್ಟು ಶ್ರಮ ವಹಿಸಿ ಇದನ್ನ ಪಡೆಯೋದಕ್ಕೆ ಕಾರಣಕರ್ತರಾಗಿರುವಂತಹ ಸಬ್ಸ್ಕ್ರೈಬರು ಹಾಗೂ ವ್ಯೂವರ್ಸ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ನಿಮ್ಮಿಂದನೇ ಇದು ಸಾಧ್ಯ ಆಗಿರೋದು. ಆಮೇಲೆ ಹೊಸ ಯೂಟ್ಯೂಬರ್ ಯಾರಿದ್ದಾರೆ ಅವ್ರಿಗೊಂದು ಚಿಕ್ಕ ಒಂದು ಸಂದೇಶವನ್ನು ಹೇಳ್ತೀನಿ. ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡೋರು ವಿಡಿಯೋ ಹಾಕ್ತೀರಾ, ಹಾಕೋದ್ರಿಂದ ರೀಚ್ ಸಿಗೋದಿಲ್ಲ, ಒಂದೇ ಸಲ ರೀಚ್ ಸಿಗೋದಿಲ್ಲ. ರೀಚ್ ಸಿಕ್ಕಿದಾಗ ಮಾನಿಟೈಸೇಷನ್ ಕ್ರೈಟೇರಿಯಾ ಇರುತ್ತಲ್ಲ, 1,000 ಸಬ್ಸ್ಕ್ರೈಬರು 4,000 ಗಂಟೆ ವಾಚ್ ಅವರು, ಅದನ್ನ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಸುಮಾರು ಒಂದು 5-6 ತಿಂಗಳೆಲ್ಲ ಟೈಮ್ ತಗೋಬಹುದು. ಒಳ್ಳೊಳ್ಳೆ ಕಂಟೆಂಟ್ ಇದ್ರೆ ಬೇಗನೂ ಆಗ್ಬೋದು. ಅವಾಗ ಏನಾಗುತ್ತಂದ್ರೆ ಹೊಸ ಯೂಟ್ಯೂಬರ್ಗಳು ಕ್ರೈಟೇರಿಯಾ ಕಂಪ್ಲೀಟ್ ಆಗೋದಿಲ್ವಲ್ಲ, ಆ ಟೈಮಲ್ಲಿ ಡಿಮೋಟಿವೇಶನ್ ಆಗ್ತಾರೆ. ಡಿಮೋಟಿವೇಶನ್ ಆದಾಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಜೊತೆಗೆ ಅದಕ್ಕೆ ದಯವಿಟ್ಟು ಎಲ್ಲ ಯೂಟ್ಯೂಬರ್ ಯಾರು ಇದ್ದೀರಾ ಹೊಸದಾಗಿ ಶುರು ಮಾಡ್ಬೋದು, ಬರೀ ಯೂಟ್ಯೂಬ್ ಒಂದನ್ನೇ ಮಾಡಬೇಡಿ. ಯೂಟ್ಯೂಬ್ ಜೊತೆಗೆ ಬೇರೆ ಕೆಲಸನೂ ಇರಲಿ. ನಿಮಗೆ ಮಾನಿಟೈಸೇಷನ್ ಆಗಿ ಒಂದಿಷ್ಟು ಅಮೌಂಟ್ ಬರೋಕ್ ಹಿಡಿದ್ಮೇಲೆ ನೀವು ಯೂಟ್ಯೂಬ್ ನ ಒಳ್ಳೆ ರೀತಿ ಕಂಟಿನ್ಯೂ ಮಾಡ್ಬೋದು. ಯಾಕಂದ್ರೆ ಬರೀ ಯೂಟ್ಯೂಬ್ ನಂಬ್ಕೊಂಡು ಹೋದ್ರೆ ದಯವಿಟ್ಟು ಆಗೋದಿಲ್ಲ. ಯಾಕಂದ್ರೆ ನನಗೆ ಅನುಭವ ಇದೆ. ನಾನು ಇದೊಂದೇ ಅಲ್ಲ, ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೊಸ ಯೂಟ್ಯೂಬರ್ ಏನಿದ್ದಾರೆ ಅಂದ್ರೆ ದಯವಿಟ್ಟು ಡಿಮೋಟಿವೇಶನ್ ಆಗಬೇಡಿ, ಆದಷ್ಟು ಪಾಸಿಟಿವಿಟಿ ಇಟ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಹೋದ್ರೆ ಎಲ್ಲದೂ ಸಕ್ಸಸ್ ಆಗೋ ಸಾಧ್ಯ. ಡಿಮೋಟಿವ್ ಅಂತೂ ಆಗ್ಲೇಬೇಡಿ. ಓಕೆ, ಹೊಸ ಯೂಟ್ಯೂಬರ್ಗೆ ಇನ್ಯಾರು ಆಗೋರಿದ್ರೆ ಅವರಿಗೊಂದು ಒಳ್ಳೇದಾಗ್ಲಿ. ಯಾಕಂದ್ರೆ ಯೂಟ್ಯೂಬರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡವರು ಒಳ್ಳೆ ಸಕ್ಸಸ್ ಆಗ್ಲಿ ಅನ್ನೋದು ನನ್ನೊಂದು ಬಯಕೆ. ಸೊ ಗುಡ್ ಲಕ್. ನಿಮ್ಮ ಸಹಕಾರ ಹೀಗೆ ಇರಲಿ, ನಿಮ್ಮ ಹೀಗೆ ಸಹಕಾರ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಬಾಯ್ ಬಾಯ್.